ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಪೊಲೀಸರನ್ನ ಕಂಡ್ರೆ ಸಾಕು ಬೈಕ್ ಸವಾರರ ತಲೆ ಮೇಲೆ ಹೆಲ್ಮೆಟ್ ಪ್ರತ್ಯಕ್ಷ ಆಗ್ಬಿಡುತ್ತೆ. ಯಾಕಂದ್ರೆ ಪೊಲೀಸರು ರಸ್ತೆ ಹೆದ್ದಾರಿ ಅಷ್ಟೇ ಅಲ್ಲದೆ ಸಂದಿಗೊಂದಿಯಲ್ಲೂ ಕಾವಲು ನಿಂತು ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿಯೇ ಬೈಕ್ ಓಡಿಸಬೇಕು, ಇಲ್ಲದೆ ಇದ್ರೆ 500 ರೂಪಾಯಿ ದಂಡ ಗ್ಯಾರಂಟಿ ಅಂತ ಜನರಿಗೆ ದಂಡದ ರುಚಿ ತೋರಿಸಿದ್ದಾರೆ. ಇನ್ನು ನ್ಯಾಯಾಧೀಶರು, ಎಸ್ಪಿ, ಡಿಸಿ, ಎಸಿ ಎಲ್ಲ ಅಧಿಕಾರಿಗಳು ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಪ್ರಚಾರ ಮಾಡಿ ಜನರಲ್ಲಿ ಹೆಲ್ಮೆಟ್ನ ಬಗ್ಗೆ ಜಾಗೃತಿಯನ್ನೇನೋ ಮೂಡಿಸಿದ್ದಾರೆ. ಕೆಲವು ಸಮಾಜ ಸೇವಕರು ಸಾವಿರಾರು ಸಂಖ್ಯೆಯಲ್ಲಿ ಹೆಲ್ಮೆಟ್ಗಳನ್ನು ಉಚಿತವಾಗಿ ವಿತರಿಸಿ ಜನರು ಹೆಲ್ಮೆಟ್ ಖರೀದಿಸಲು ಖರ್ಚು ಮಾಡೋ ದುಡ್ಡನ್ನು ಉಳಿಸ್ಕೊಟ್ಟಿದ್ದಾರೆ. ಇನ್ನು ಜನರು ಸಹ ನಾಮುಂದು ತಾಮುಂದು ಅಂತ ಹೆಲ್ಮೆಟ್ಗಳನ್ನ ಉಚಿತವಾಗಿ ಪಡ್ಕೊಂಡಿದ್ದಾರೆ. ಹೀಗೆ ಹೆಲ್ಮೆಟ್ಗಳನ್ನ ಪಡ್ಕೊಂಡ ಮೇಲೂ ಇನ್ನು ಯಾಕೋ ಹೆಲ್ಮೆಟ್ ಕಡ್ಡಾಯದ ನಿಯಮ ಪಾಲಿಸೋಕೆ ಜನ ಗಟ್ಟಿ ನಿರ್ಧಾರ ಮಾಡದೆ ಕಳ್ಳಾಟ ಆಡೋಕೆ ಶುರು ಮಾಡಿದ್ದಾರೆ. ಹೆಲ್ಮೆಟ್ ಧರಿಸಿ ಚಿಕ್ಕಬಳ್ಳಾಪುರದ ರಸ್ತೆಗಳಲ್ಲಿ ಕಾಣಿಸಿಕೊಳ್ಳೋ ವಾಹನ ಸವಾರರು ಚಿಕ್ಕಬಳ್ಳಾಪುರ ನಗರದ ವ್ಯಾಪ್ತಿಯಿಂದ ಹೊರಗಡೆ ಹೋದ್ರೆ ಸಾಕು, ಮಮ್ಮಲ್ ಅಡಿಗೆ ಒಡಿ ಎವಡ್ರ ಬುಜ್ಜಿ ಅಂತ ಹೆಲ್ಮೆಟ್ನ ಗಾಡಿ ಮೇಲೋ ಕೈಯಲ್ಲೋ ಅಲಂಕಾರಕ್ಕೆ ಅನ್ನೋ ಹಾಗೆ ಇಟ್ಕೊಂಡು ಬೈಕ್ ಸವಾರಿ ಮಾಡ್ತಾ ಇರ್ತಾರೆ. ಇದು ಸರಿನಾ ಅಂತ ನಿಮಗೆ ನೀವೇ ಪ್ರಶ್ನೆ ಹಾಕೋಬೇಕು ಕಣ್ರಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಲಿ ಹಾಕಲೇಬೇಕು, ಆ ಹೆಲ್ಮೆಟ್ ಹಾಕ್ಕೊಂಡೇ ಇವತ್ತು ಡ್ರೈವ್ ಮಾಡಬೇಕು ಅಂತ ಏನು ರೂಲ್ಸ್ ಮಾಡಿದ್ದಾರೆ, ಆ ರೂಲ್ಸ್ ವಿಚಾರವಾಗಿ, ಆ ಹೆಲ್ಮೆಟ್ ವಿಚಾರವಾಗಿ ನಾನು ಇವತ್ತೊಂದು ನನ್ನ ಕಣ್ಮುಂದೆ ನಡೆದಂಥ ಸತ್ಯ ಘಟನೆ ನಾನು ಹೇಳ್ಕೊಡ್ಲೇಬೇಕು. ಕಾರಣ ಏನು ಅಂತಂದರೆ, ಈ ಪೊಲೀಸು, ಈ ಕಾನೂನು, ಹೆಲ್ಮೆಟ್ಟು ಹಾಕ್ಕೊಳ್ಳೇಬೇಕು ಇದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡೋಣ. ಆದರೆ ನನ್ನ ಕಣ್ಮುಂದೆ ಏನು ನಡೀತು ಅವತ್ತಿನ ಘಟನೆ, ಒಂದೂವರೆ ವರ್ಷದಿಂದ, ಆ ಘಟನೆ ಬಗ್ಗೆ ನಾನು ಮಾತಾಡ್ತೀನಿ. ಆಮೇಲೆ ನೀವೇ ನಿರ್ಧಾರ ಮಾಡ್ಕೊಳ್ಳಿ ಹೆಲ್ಮೆಟ್ ಹಾಕ್ಲೇಬೇಕೋ ಬೇಡವೋ ಅಂತ ಅಂದ್ಬಿಟ್ಟು. ಕಾರಣ ಏನು ಅಂತಂದರೆ, ನಮ್ಮ ಕಸಿನ್ ಬ್ರದರು, ನಮ್ಮ ದೊಡ್ಡಪ್ಪನ ಮಗ ಆಗಬೇಕು, 1.5 ವರ್ಷ. ನಾನು ಅವನು ಗಾಡಿ ಓಡಿಸ್ಕೊಂಡು ಹೋಗ್ತಾಯಿದ್ದೀವಿ, ನಾವೊಂದು ಗಾಡಿ ಅವನೊಂದು ಗಾಡಿ. ಬಟ್ ನಮ್ಮ ಗಾಡಿ ಮುಂದೆ ಅವ್ನು ಹೋಗ್ತಾ ಇದ್ದವನು ಹೆಲ್ಮೆಟ್ ಮುಂದೆಗಡೆ ಇಟ್ಕೊಂಡಿದ್ದಾನೆ, ಬಟ್ ತಲೆಗೆ ಹಾಕ್ಕೊಂಡಿಲ್ಲ. ಗಾಡಿ ಮುಂದೆನೇ ಇಟ್ಕೊಂಡು ಮುಂದೆ ಓಡಿಸ್ತಾ ಇರಬೇಕಾದ್ರೆ ಅಚಾನಕ್ಕಾಗಿ ಏನೋ ಒಂದು ಗಾಡಿ ಸ್ಕಿಡ್ ಆಗಿದ್ದಷ್ಟೇ, ಸ್ಕಿಡ್ಡಾಗಿ ಕೆಳಗಡೆ ಬಿದ್ದಿದ್ದಷ್ಟೇ. ಬಿದ್ದ ತಕ್ಷಣ ಅವನ ಬಾಡಿ ಮೇಲೆ ಏನು ಒಂದು ಚೂರು ಗಾಯ ಆಗಲಿ, ಒಂದು ತರ್ಚ್ಕೊಂಡಿದ್ದಾಗಲಿ ಏನೂ ಆಗಲಿಲ್ಲ. ಆದರೆ ತಲೆ ಮಾತ್ರ ಬಿದ್ದಿದ್ದು ಕಲ್ಲಿನ ಮೇಲೆ ಬಿತ್ತು, ಅಂದರೆ ಡಿವೈಡರ್ ಇರುತ್ತಲ್ಲ, ಡಿವೈಡ್ರ್ ಮೇಲೆ. ಆ ಬಿದ್ದ ತಕ್ಷಣ ಒಂದು ಜ್ಞಾನನೇ ಇಲ್ಲ ಅವನಿಗೆ, ಏನಾಗಿದೆ ಅಂತ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗ್ತೀವಿ. ಅಲ್ಲೂ ನೋಡ್ಬಿಟ್ಟು ಡಾಕ್ಟ್ರ್ ಹೇಳಿದ್ದಿಷ್ಟೇ, ಏನೋ ಕಿವಿಲಿ ಸ್ವಲ್ಪ ಬ್ಲಡ್ ಬಂದಿದೆ. ಆ ಬ್ಲಡ್ ಬಂದು ನೋಡ್ಬೇಕು ಡಾಕ್ಟ್ರು, ಇಲ್ಲ ಡೆಡ್ ಆಗಿದೆ, ಬ್ರೈನ್ ಡೆಡ್ ಆಗಿದೆ, ಹಾಗಾಗಿ ಮನುಷ್ಯ ಸತ್ತೋಗಿದ್ದಾನೆ ಅಂತ ಅಂದ್ಬಿಟ್ರು. ಅಂದರೆ ಬಾಡಿ ಮೇಲೆ ಒಂದು ಚೂರು ಗಾಯ ಆಗಲಿಲ್ಲ, ಎಲ್ಲೂ ಏನೂ ಏರುಪೇರು ಆಗಲಿಲ್ಲ. ಆದರೆ ತಲೆಗೆ ಬಿದ್ದಿದ್ದು ಒಂದೇ ಒಂದು ಸಣ್ಣ ಏಟಿಂದ ಆ ವ್ಯಕ್ತಿನೇ ಕಳ್ಕೊಂಡ್ವಿ. ಇವತ್ತಿಗೂ ಅವ್ರ ಮನೇಲಿ ಹಾಕಿರೋಂಥದ್ದು ಅವ್ನ ಫೋಟೋನ ಹಾಕಿ ದಿನ ಅವ್ರ ಅಪ್ಪ ಅಮ್ಮ ಕಣ್ಣೀರಿಡ್ತಾರೆ. ನನಗೂ ಅವ್ರ ಮನೆಗೆ ಹೋಗಿ ಬೇಜಾರು. ಅವತ್ತೊಂದು ದಿನ ಮುಂದೆಗಡೆ ಇಟ್ಕೊಂಡಿದ್ದು ಹೆಲ್ಮೆಟ್ನ ತಲೆಯಲ್ಲಿ ಹಾಕ್ಕೊಂಡಿದ್ದರೆ ಇವತ್ತು ಆ ಪ್ರಾಣ ಉಳಿತಿತ್ತು. ಇವತ್ತು ಅವ್ರ ಮನೆಯವ್ರು ನೆಮ್ಮದಿಯಾಗಿರ್ತಿದ್ರು. ನನ್ನ ಮಗ ಬದುಕಿದ್ದಾನೆ, ಈಗ ನಮ್ಮ ಅಣ್ಣ ಬದುಕಿದ್ದಾನೆ ಅಂತ ನಾವು ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿರ್ತಿದ್ವಿ ಆ ಒಂದು ಹೆಲ್ಮೆಟಿಂದ. ಇವತ್ತು ಆ ಒಂದು ಹೆಲ್ಮೆಟಿಂದ ನೆಮ್ಮದಿನೇ ಇಲ್ಲ, ಅವನು ಇಲ್ಲ, ಇವತ್ತು ನೆಮ್ಮದಿನೂ ಇಲ್ಲ. ನಾನು ಆ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ದಯಮಾಡಿ ನಾನು ಕೇಳ್ಕೊಳ್ಳೋದು, ಒಬ್ಬ ಅಣ್ಣನ ನಾನು ಕಳ್ಕೊಂಡಿದ್ದೀನಿ, ಅದೇ ಥರ ನೀವು ಒಬ್ಬ ಅಣ್ಣನೋ ಅಥವಾ ತಂದೆನೋ ಅಥವಾ ಮಗನೋ ಅಥವಾ ಫ್ರೆಂಡ್ಸ್ನೋ ಯಾವುದೇ ಕಾರಣಕ್ಕೂ ಒಂದು ಹೆಲ್ಮೆಟ್ಟಿಂದ ಕಳ್ಕೊಂಡು ಮನೆ ಅನಾಥವಾಗೋಕ್ಕೆ ನನಗಿಷ್ಟ ಇಲ್ಲ. ದಯಮಾಡಿ ಯಾರೋ ಒಬ್ಬರು ಪೊಲೀಸ್ಗೋಸ್ಕರನೋ ಒಂದು ಮಾಡಿರೋ ಕಾನೂನಿಗೋಸ್ಕರ ಯಾವುದಕ್ಕೂ ಹಾಕಬೇಡಿ. ನಿಮ್ಮ ಮನೆ ಉಳಿಯೋಕ್ಕೋಸ್ಕರ, ನಿಮ್ಮ ಮನೆದ ತಾಯಿ ತಂದೆ ನೆಮ್ಮದಿಯಾಗಿರೋಕ್ಕೋಸ್ಕರ, ನೀವು ಖುಷಿಯಾಗಿರೋಕ್ಕೋಸ್ಕರ, ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆ ಜಾಲಿಯಾಗಿರೋಕ್ಕೋಸ್ಕರ, ಆ ಉದ್ದೇಶಕ್ಕೋಸ್ಕರಾದರೂ ನೀವು ಹೆಲ್ಮೆಟ್ ಹಾಕಬೇಕು. ಹೆಲ್ಮೆಟ್ ಹಾಕಿ ನಿಮ್ಮ ಮನೇಲಿ ನೀವು ಚೆನ್ನಾಗಿರಬೇಕು ಅಂದರೆ ದಯವಿಟ್ಟು ನಿಮ್ಮ ಪ್ರಾಣಕ್ಕೋಸ್ಕರ, ನಿಮ್ಮ ಮನೆಯವ್ರಿಗೋಸ್ಕರ ಹೆಲ್ಮೆಟ್ ಹಾಕಿ ಅಂತ ದಯಮಾಡಿ ಕೇಳ್ಕೊತೀನಿ. ಹೆಲ್ಮೆಟ್ ಯಾರು ಕೂಡ ಹಾಕ್ದೇ ಗಾಡಿ ಓಡಿಸ್ಬೇಡಿ. ಯಾಕೆಂದರೆ ನೀವು ಕರೆಕ್ಟಾಗಿ ಹೋಗ್ತಿರ್ತೀರ, ಹಿಂದೆಗಡೆ ಬರ್ತಾ ಇರೋರು ಕರೆಕ್ಟಾಗಿ ಇರ್ತಾರಲ್ವೋ ಅಥವಾ ಮುಂದೆ ಬರ್ತಾ ಇರೋರು ಕರೆಕ್ಟಾಗಿ ಇರ್ತಾರಲ್ವೋ, ಯಾರ ಮೇಲೂ ನಂಬಿಕೆ ಇಲ್ಲ. ಇಲ್ಲಿ ಈ ಭೂಮಿ ಮೇಲೆ ನಾನು ಪರ್ಫೆಕ್ಟು, ನಾನು ಕರೆಕ್ಟಾಗಿ 100% ಡ್ರೈವರ್ ನಾನು ಅಂತ ಹೇಳ್ಕೊಳ್ಳೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಹೌದು, ನಾನು 100% ಡ್ರೈವರೇ. ಆದರೆ ಹಿಂದೆಗಡೆ ಬರ್ತಾ ಇರೋನು ಕರೆಕ್ಟಾಗಿರೋಂಥ ಯಾರಿಗೆ ಗೊತ್ತು, ಪಕ್ಕದಲ್ಲಿ ಬರ್ತಾ ಇರೋನು ಕರೆಕ್ಟಾಗಿರೋಂಥ ಯಾರಿಗೆ ಗೊತ್ತು. ಹಾಗಾಗಿ ದಯಮಾಡಿ ಇಲ್ಲಿ ಯಾರೂ ಪರ್ಫೆಕ್ಟ್ ಅಲ್ಲ, ಯಾವ ವಿಷಯದಲ್ಲೂ ಪರ್ಫೆಕ್ಟ್ ಅಲ್ಲ. ನೀವು ಡ್ರೈವಿಂಗ್ ಮಾಡಬೇಕಾದ್ರೆ ಹೆಲ್ಮೆಟ್ ಹಾಕಿ. ನೀವು ಹೆಲ್ಮೆಟ್ ಹಾಕೋದ್ರಿಂದ ನಿಮ್ಮ ಮನೆಯವರು ಕೂಡ ನೆಮ್ಮದಿಯಾಗಿರ್ತಾರೆ, ನಿಮ್ಮ ಪ್ರಾಣ ಕೂಡ ಉಳಿಯುತ್ತೆ. ದಯಮಾಡಿ ಹೆಲ್ಮೆಟ್ ಹಾಕಿ ಅಂತ ಕೇಳ್ಕೊತೀನಿ. ಆದ್ರೆ ಒಂದು ವಿಷಯ ಜನ ಮರ್ತಿದ್ದಾರೆ, ಪೊಲೀಸರು ಅಷ್ಟೆಲ್ಲ ಕಷ್ಟಪಟ್ಟು ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಪ್ರಚಾರ ಮಾಡಿದ್ದು ಅವರ ಅನುಕೂಲಕ್ಕಲ್ಲ. ಒಪ್ಪಿ ಬೈಕ್ನಿಂದ ಬಿದ್ದರೆ ಮೊದಲು ಏಟಾಗೋದೇ ತಲೆಗೆ. ಇದುವರೆಗೂ ನಡೆದಿರುವ ಎಲ್ಲ ಬೈಕ್ ಅಪಘಾತಗಳಲ್ಲಿ ಬಹುತೇಕ ಜನರ ಪ್ರಾಣ ಹೋಗಿರೋದು ಕೂಡ ಹೆಲ್ಮೆಟ್ ಇಲ್ಲದ ಕಾರಣಕ್ಕೆ. ಹೀಗಾಗಿ ಅವರು ಹೆಲ್ಮೆಟ್ ಧರಿಸಿ ಪ್ರಯಾಣಿಸಿ ಅಂತ ಒತ್ತಾಯಿಸಿದ್ರು.
ನಾನೊಬ್ಳು ಗೃಹಿಣಿಯಾಗಿ ಎಲ್ಲ ಗೃಹಿಣಿಯರಿಗೂ ಹೇಳಕ್ಕೆ ಒಂದು ಮಾತು ಇಷ್ಟಪಡ್ತೀನಿ. ಯಾಕಂದರೆ ಮನೆಯಿಂದ ಅಪ್ಪನೋ ಅಥವಾ ಗಂಡನೋ ಹೊರಡೋವಾಗ ಗಾಡಿ ಕೀ ತೊಗೊಂಡ್ರ ಅಥವಾ ಲಂಚ್ ಬಾಕ್ಸ್ ತೊಗೊಂಡ್ರ ಅಥವಾ ಏನಾದ್ರು ಒಂದು ತೊಗೊಂಡ್ರ ಅಂತ ನೆನ್ಪು ಮಾಡೋ ನೀವು ಹೆಲ್ಮೆಟ್ ತೊಗೊಂಡ್ರ ಅಂತ ಯಾಕೆ ಕೇಳಲ್ಲ? ಒಂದ್ಸಲಿ ಅವರಿಗೆ ಹೆಲ್ಮೆಟ್ ಅನ್ನೋದನ್ನ ನೆನಪು ಮಾಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮೊಬೈಲ್ನ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಅಷ್ಟೇ ಇಂಪಾರ್ಟೆನ್ಸ್ ಒಂದು ಹೆಲ್ಮೆಟ್ಗೂ ನೀವು ಕೊಡಬೇಕು. ಯಾಕಂದರೆ ಮನೆಯಿಂದ ಆಚೆ ಹೋದ ಗಂಡ ಮನೆಗೆ ಬರಬೇಕು ಅಂದರೆ ನೀವು ಹೆಲ್ಮೆಟ್ಟು, ನೀವು ಹೆಣ್ಣಾಗಿ ನಿಮ್ಮ ಸಂರಕ್ಷಣೆಗಾಗಿ ಆದ್ರೂ ನಿಮ್ಮ ಗಂಡನ ಕೈಗೆ ಹೆಲ್ಮೆಟ್ ಕಳಿಸ್ಬೇಕು ಅನ್ನೋದು ನಾನು ಇಷ್ಟಪಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಹೆಣ್ಮಕ್ಳುಗಳು ಮೇಕಪ್ಗೋಸ್ಕರ ಅಥವಾ ನಮ್ಮ ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಯಾವುದೋ ಒಂದು ಕಾರಣಕ್ಕೋಸ್ಕರ ಗಾಡಿಯಲ್ಲಿ ಹೆಲ್ಮೆಟ್ ಹಾಕಲ್ಲ ಹೆಣ್ಮಕ್ಳುಗಳು. ಎಸ್ಪೆಷಲಿ ಹೆಣ್ಮಕ್ಳುಗಳು ಹೆಲ್ಮೆಟ್ ಹಾಕದೇ ಇರೋದು ಇದೇ ಕಾರಣಕ್ಕೆ ಅಂತ ನನ್ನ ಪರ್ಸ್ನಲಿ ಹೇಳ್ತೀನಿ. ಬಟ್ ಯಾವುದೇ ಕಾರಣಕ್ಕೂ ಈ ಥರ ರೀಸನ್ ಸಿಕ್ಕೊಂಡು ಹೆಲ್ಮೆಟ್ ಹಾಕೊಂಡೆ ಗಾಡಿ ಓಡಿಸ್ದೇ ಇರಬೇಡಿ. ಯಾಕಂದರೆ ನಮ್ಮ ಸೇಫ್ಟಿಗಿಂತ ಇಂಪಾರ್ಟೆಂಟ್ ಇನ್ಯಾವುದೂ ಅಲ್ಲ. ನಮ್ಮ ಫೇಸ್ ಸೇಫ್ಟಿಗಿಂತ ನಮ್ಮ ಲೈಫ್ ಸೇಫ್ಟಿನೇ ತುಂಬ ಇಂಪಾರ್ಟೆಂಟ್ಸ್. ದಯವಿಟ್ಟು ಲೈಫ್ ಸೇಫ್ಟಿ ಕಡೆ ಗಮನ ಕೊಡಿ. ತಲೆ ಇದ್ದವನು ಬದುಕ್ತಾನೆ ಅನ್ನೋ ಕಾಲ ಇದು. ಹೀಗಾಗಿ ಪೊಲೀಸರ ಬಗ್ಗೆ ಹೆದರಿಕೆಗಿಂತ ನಿಮ್ಮ ಕುಟುಂಬದ ಮೇಲಿನ ಕಾಳಜಿಗೆ ತಲೆ ಮೇಲೆ ಹೆಲ್ಮೆಟ್ ಇರಬೇಕು. ನಾನು ಸರಿಯಾಗಿ ಬೈಕ್ ಓಡಿಸ್ತೀನಿ, ಲೆಫ್ಟ್ ಸೈಡಲ್ಲೇ ಬೈಕ್ ಓಡಿಸ್ತೀನಿ, 40 ಕಿಲೋಮೀಟರ್ಗಿಂತ ಸ್ಪೀಡ್ ಓಡಿಸಲ್ಲ, ಜೀವನದಲ್ಲಿ ಇದುವರೆಗೂ ಎಲ್ಲೂ ಆಕ್ಸಿಡೆಂಟೇ ಮಾಡಿಲ್ಲ. ಇವೆಲ್ಲ ಮಾತುಗಳು ಬೈಕ್ನಿಂದ ಬೀಳೋ ಮುಂಚೆ ಕೇಳೋಕೆ ಚೆನ್ನಾಗಿರ್ತವೆ. ಗ್ರಾಚಾರ ಕೆಟ್ಟಾಗ ನಿಂತಿರೋರ್ಗೇನೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದಾದ್ರೆ ನಿಮ್ಮ ಈ ಬುದ್ಧಿವಂತಿಕೆ ನಿಮ್ಮ ತಲೆಯಲ್ಲೇ ಇಟ್ಕೊಂಡು ತಲೆ ಕಾಪಾಡ್ಕೊಳ್ಳೋಕೆ ಹೆಲ್ಮೆಟ್ ಧರಿಸಿ ಸಂಚರಿಸಿ ಅನ್ನೋದು MMTVಯ ಕಾಳಜಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ. ಇವತ್ತು ಹೆಲ್ಮೆಟ್ ಹಾಕದೆ ಬೈಕ್ಗಳು ಓಡಿಸೋದಕ್ಕೆ ಕಾರಣ ಇಲ್ಲವೇ ಇಲ್ಲ. ಯಾಕೆಂತಂದರೆ ಇವತ್ತಿನ ಸಹ ಪ್ರತಿಯೊಬ್ಬ ಉಚಿತವಾಗಿ ಎಲ್ಲ ಹೆಲ್ಮೆಟ್ ಕೊಟ್ಟಿದ್ದಾರೆ, ಮತ್ತು ಜನಗಳಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಒಂದು ಸತಿ 2 ಸತಿ ಮಾರ್ಜಿನ್ ಬಿಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು ಅಂತ ಹೇಳಿದ್ದಾರೆ. ನಾವು ಪೊಲೀಸರಿಗೋಸ್ಕರ ಹೆಲ್ಮೆಟ್ ಆಗಬೇಕಾದಾಗತ್ತೆ ಇಲ್ಲ, ಆದರೆ ನಮ್ಮ ಸುರಕ್ಷತೆಗೋಸ್ಕರ ಹೆಲ್ಮೆಟ್ ಆಗಬೇಕಾಗುತ್ತೆ. ವಿದ್ಯಾರ್ಥಿಗಳು ಕಾಲೇಜಿಗೆ ಬರಬೇಕಾದ್ರೆ ಸ್ಟೈಲಾಗಿ ಬರ್ತೀವಿ ಅಂಥೇಳಿ ಬೈಕ್ನ 100ಅಲ್ಲಿ ಓಡಿಸ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಅಪ್ಪಿ ಸ್ಕಿಡ್ಡಾಗಿ ಬಿದ್ದರೆ ಏನು ಗತಿ? ಒಂದು ಸಣ್ಣ ಕಾರಣಕ್ಕೋಸ್ಕರವಾಗಿ ನಿಮ್ಮ ಶೋಕಿಗೋಸ್ಕರವಾಗಿ ಅಪ್ಪ ಅಮ್ಮನಿಗೆ ಮಕ್ಕಳೇ ಇಲ್ದಂಗೆ ಆಗೋಗುತ್ತೆ. ಆ ಥರ ಆಗೋದು ಬೇಡ. ಮೊನ್ನೆ ತಾನೇ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ವಾರದ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು. 4 ಜನ ಮಕ್ಕಳು ಹೋಗ್ಬಿಟ್ರು. ಎಲ್ಲ 22 ವರ್ಷದ ಮಕ್ಕಳು. ಹಾಗಾಗಿ ಅವ್ರ ಮನೇಲಿರ್ತಕ್ಕಂಥ ಗೋಳಾಟ ಎಲ್ಲವನ್ನು ನೋಡಿದಾಗ ಎಷ್ಟು ಹಿಂಸೆ ಅಂತ ಅನಿಸುತ್ತೆ. ಹಾಗಾಗಿ ಎಲ್ಲರೂ ಮುಖ್ಯವಾಗಿ ಮರಿದೇನೆ ಹೆಲ್ಮೆಟನ್ನು ಧರಿಸಿ ಬೈಕನ್ನು ರೈಡ್ ಮಾಡಬೇಕಾಗುತ್ತೆ. ಇಲ್ಲದೇ ಇದ್ದರೆ ಬೈಕೇ ಮುಟ್ಟಕ್ಕೆ ಹೋಗಬಾರ್ದು. ಈ ರೀತಿಯಲ್ಲಿ ಇರಬೇಕಾಗುತ್ತೆ. ಪೊಲೀಸವ್ರ ಕಾರಣಕ್ಕೋಸ್ಕರ ಅಲ್ಲ, ಬದಲಿಗೆ ನಮ್ಮ ಕಾರಣಕ್ಕೋಸ್ಕರವಾಗಿ ನಮ್ಮ ಸುರಕ್ಷತೆಗೋಸ್ಕರ ನಾವು ಹೆಲ್ಮೆಟ್ ಧರಿಸೋಣ, ಪ್ರಯಾಣ ಮಾಡೋಣ. ಸದಾಶಿವ ಆರಾಧ್ಯ, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.